ಉಗ್ದಿದ್ದಾರೆ ಉಗ್ದಿದ್ದಾರೆ ಉಗ್ದಿದ್ದಾರೆ, ಒರೆಸ್ಕೊಳ್ಳಿಕ್ಕೆ ಒಂದು 4 ಖರ್ಚೀಫ್ ಆದ್ರೂ ಬೇಕು, ಅಷ್ಟು ಉಗ್ದಿದ್ದಾರೆ. ಇದು ಪೊಲೀಸರಿಗೆ, ಕಲಬುರಗಿಯ ಪೊಲೀಸರಿಗೆ ಮೊದಲನೇ ಬಾರಿ ಅಲ್ಲ, 2ನೇ ಬಾರಿ. ಮೊದಲನೇ ಬಾರಿ ಇದೇ ಹೈಕೋರ್ಟ್ ನಲ್ಲಿ ಚಕ್ರವರ್ತಿ ಸೂಲಿಬೆಲೆ ಮೇಲೆ FIR ಯಾಕೆ ಹಾಕಿದ್ದೀರಿ ಅಂತ FIR ಮೇಲೆ ಸ್ಟೇ ಸಿಗುವಾಗ ಒಂದ್ಸಲ ಜಡ್ಜ್ ಉಗ್ದಿದ್ದಾರೆ. ಇದು 2ನೇ ಬಾರಿ ಈ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡಿದ್ದಕ್ಕೆ ಮತ್ತು ಈ ಪ್ರೋಗ್ರಾಮ್ಗೆ ಕಲಬುರಗಿಗೆ ನನಗೆ ಬರಲೇಬಾರದು ಅಂತ ಹೇಳಿದ್ದಕ್ಕೆ ಮುಖಕ್ಕೆ ಮಂಗಳಾರತಿ ಮಾಡಿ ಬಿಟ್ಟಿದ್ದಾರೆ. ಇಷ್ಟಾದ್ರೂ ಪೊಲೀಸರಿಗೆ ಬುದ್ಧಿ ಬರಲಿಲ್ಲ ಅಂದ್ರೆ ನಾನೇನು ಹೇಳಿ. ನನಗೊಬ್ರು ಪೊಲೀಸ್ ಹೇಳಿದ್ರು, ಏನ್ ಮಾಡೋದು ಸರ್, ಮೇಲ್ನವರು ಪ್ರೆಷರು. ನಾನಂದೆ, ಬಾಗಬೇಕು ಸರ್, ಕಾಲಿಗೆ ನಮಸ್ಕಾರ ಮಾಡಬಾರದು. ನೀವು ಪಬ್ಲಿಕ್ ಸರ್ವೆಂಟು, ನೀವು ಪಬ್ಲಿಕ್ ಸರ್ವೆಂಟೇ ಹೊರತು ಒಬ್ಬ ಮಂತ್ರಿಯ ಸರ್ವೆಂಟ್ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತ ಅತ್ಯಂತ ಸ್ಪಷ್ಟ ದನಿಯಲ್ಲಿ ಹೇಳಿದ ನಂತರ ನನಗೊಂದು ವಿಶ್ವಾಸ ಇತ್ತು, ನಿಮ್ ಕೈಯಲ್ಲಿ ಸರ್ಕಾರ ಇರಲಿ, ನಿಮ್ ಕೈಯಲ್ಲಿ ಇಡೀ ಪೊಲೀಸ್ ವ್ಯವಸ್ಥೆ ಇರಲಿ, ನಿಮ್ ಕೈಯಲ್ಲಿ ಲಾಠಿ ಇರಲಿ, ನಿಮ್ ಕೈಯಲ್ಲಿ ಬಂದೂಕ್ ಇರಲಿ, ನಿಮ್ ಕೈಯಲ್ಲಿ ದರ್ಪ ಇರಲಿ, ನಿಮ್ ಕೈಯಲ್ಲಿ ದಮನ ಮಾಡುವಂತ ಶಕ್ತಿ ಇರಲಿ, ಆದ್ರೆ ನಮ್ ಕೈಯಲ್ಲಿ ಬಾಬಾ ಸಾಹೇಬರ ಸಂವಿಧಾನ ಇದೆ, ನಾವು ಗೆದ್ದೇ ಗೆಲ್ತೀವಿ ಅಂತ ವಿಶ್ವಾಸ ಇತ್ತು. ಆ ಸಂವಿಧಾನವನ್ನ ಕೈಯಲ್ಲಿ ಹಿಡ್ಕೊಂಡು ಇವತ್ ಕೋರ್ಟ್ ನಲ್ಲಿ ನಿಂತ ಮೇಲೆ ಇವತ್ತು ನನಗೆ ಬಾಬಾ ಸಾಹೇಬರಿಗೆ ಪುಷ್ಪ ಹಾಕಬೇಕಾದಾಗ ಹೆಮ್ಮೆ ಅನ್ನಿಸ್ತು. ಯಾಕೆ ಅಂತಂದ್ರೆ ಆವತ್ತು ನೀವೊಂದು ಸಂವಿಧಾನ ನಮ್ಮ ಕೈಯಲ್ಲಿ ಕೊಡದೆ ಹೋಗಿದ್ದಿದ್ರೆ ಈ ಅಯೋಗ್ಯರು ನಮ್ಮ ಮೇಲೆ ಎಂಥ ಶೋಷಣೆ ಮಾಡಿರ್ತಿದ್ರು ಅನ್ನೋದನ್ನ ನಾನು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಅವರನ್ನ ಒಂದು ಅಧಿಕಾರ ಇದೆ ಅನ್ನೋ ಕಾರಣಕ್ಕೋಸ್ಕರ, ಒಂದು ಮಂತ್ರಿಗಿರಿ ತಮ್ಮ ಹತ್ರ ಇದೆ ಅನ್ನೋ ಕಾರಣಕ್ಕೋಸ್ಕರ ಸಾಮಾನ್ಯರ ಮೇಲೆ ಶೋಷಣೆ ಮಾಡೋದ? ಹೇಗೆ ಶೋಷಣೆ ಮಾಡೋದ? ಒಬ್ಬ ಪೊಲೀಸರನ್ನ ಕರ್ಕೊಂಡು ಬರೋದು, ಒಂದು FIR ಹಾಕ್ಸೋದು. FIR ಹಾಕಿದ್ರೆ ಹೆದರೋರು ಸಾಮಾನ್ಯರಪ್ಪ. ನೀನು ಎದುರು ಹಾಕೊಂಡ್ರೋದು ಸಾಮಾನ್ಯರನ್ನಲ್ಲ, ನಮ್ಮಂತವ್ರನ್ನ ಎದುರು ಹಾಕೊಂಡಿದೀಯಾ, ಎದುರಿಗೆ ಬಂದು ನಿಲ್ತೀವಿ ಬಾ ಎದುರಿಗೆ ಅಂತ 1-2 ಬಾರಿ ಕರೆದಿದ್ದಲ್ಲ. ಮಿತ್ರ, ನೀವೇ ವೋಟ್ ಮಾಡಿರೋ MLA ನ ದುರಂತ ಇದು. ನಾವು 1-2 ಬಾರಿ ಕರೆದಿಲ್ಲ. ಟ್ವಿಟರ್ ನಲ್ಲಿ ಪ್ರತಿನಿತ್ಯ ಬರ್ತಾರೆ ನನ್ನ ಜೊತೆ, ಬೆಳಗ್ಗೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ. ನಾನೊಂದು 3 ಟ್ವಿಟರ್ ಅಲ್ಲಿ ಆನ್ಸರ್ ಮಾಡಿದ್ರೆ 4ನೇ ಬಾರಿ ಮತ್ತೆ ಸುದ್ದಿ ಇಲ್ಲ. ಇನ್ನೊಂದು 15 ದಿನ ಬರ್ತಾರೆ, ಮತ್ತೊಂದ್ಸಲ ಮಂಗಳಾರತಿ ಎತ್ತು ಅಂತ ಉತ್ತರ ಕೊಟ್ರೆ ಮತ್ತಿಲ್ಲ. ನಿನ್ನೆ ರಾತ್ರಿ ಬಂದ್ರು, ಇವತ್ ಮಧ್ಯಾಹ್ನ ಕಾಣಿ. ಇಷ್ಟೇ ಹಿಟ್ ಅಂಡ್ ರನ್ ಆಗಿರುವಂತ ಒಬ್ಬ ವ್ಯಕ್ತಿಯನ್ನ ನಿಮ್ಮ ಅಮೂಲ್ಯವಾದ ವೋಟ್ ಹಾಕಿ ಆಯ್ಕೆ ಮಾಡಿದ ನಂತರ ಕರ್ನಾಟಕವನ್ನ ಯಾವ ಹಂತಕ್ಕೆ ತಗೊಂಡು ಹೋಗಿದ್ದೀವಿ ಅಂತ ಹೇಳಬೇಕಾದ್ರೆ ಬಹಳ ದುಃಖ ಅನ್ಸುತ್ತೆ. ಆದ್ರೆ ಆ ದುಃಖದ ನಡುವೆ ಒಂದು ಖುಷಿ ಏನಿದೆ ಅಂತಂದ್ರೆ, ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಇದೆ ಅಂತ, ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಆಯ್ತು ಅಂತ ಚಿತ್ತಾಪುರಕ್ಕೆ ಮಾತ್ರ ಗೊತ್ತಾಗ್ತಾ ಇತ್ತು. ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಾಯ್ತು, ಡೆಲ್ಲಿಗೂ ಗೊತ್ತಾಯ್ತು ಚಿತ್ತಾಪುರದಲ್ಲಿ ಒಂದು ಕಾರ್ಯಕ್ರಮ ಆಗಿದೆ ಅಂತ. ಆ ಕಾರಣಕ್ಕೆ ನಾನು ನೀವು ಆಯ್ಕೆ ಮಾಡಿರುವಂತ ಮಂತ್ರಿಗೆ, ನಾನು ಆಯ್ಕೆ ಮಾಡಿರುವಂತ ಜನರನ್ನು ಯಾವತ್ತೂ ಬೈಯೋದಿಲ್ಲ. ಯಾಕೆ ಅಂತಂದ್ರೆ ಜನರು ದೇವರು ಅನ್ನೋದನ್ನ ನಾನು ತುಂಬಾ ಚೆನ್ನಾಗಿ ಬಲ್ಲೆ. ಈ ಪ್ರಜೆಗಳೇ ಭಾರತವನ್ನ ಕಟ್ಟುವಂತವರು. ಆದರೆ ಆ ವ್ಯಕ್ತಿಯ ಕಾರಣದಿಂದಾಗಿ ಇಡೀ ಡೆಲ್ಲಿಗೆ ಚಿತ್ತಾಪುರದಲ್ಲಿ ಏನ್ ನಡೆದಿದೆ ಅನ್ನೋದು ಗೊತ್ತಾಗಿದೆಯಲ್ಲ, ಅದು ನನಗೆ ಬಹಳ ಹೆಮ್ಮೆಯ ಸಂಗತಿ. ಆ ಕಾರಣಕ್ಕೆ ನಾನು ನೀವು ಆಯ್ಕೆ ಮಾಡಿದ ಪುಣ್ಯಾತ್ಮನಿಗೂ ನಮಸ್ಕಾರ ಹೇಳ್ತೀನಿ, ಕಿಕ್ಕಿರಿದು ಸೇರಿರುವ ನಿಮಗೂ ಕೂಡ ನಮಸ್ಕಾರ ಹೇಳ್ತೀನಿ. ಆದ್ರೆ ಟೈಮ್ ಯಾಕೆ ಅವ್ರಿವ್ರ ಬಗ್ಗೆ ಮಾತನಾಡ್ತಾ ಕಳೆಯೋದು? ನಾನು ಬಂದಿರೋದು ಅವ್ರಿವ್ರ ಬಗ್ಗೆ ಮಾತನಾಡ್ಲಿಕ್ಕಲ್ಲ, ಈ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವ್ರ ಬಗ್ಗೆ ಮಾತನಾಡ್ಲಿಕ್ಕಾಗಿರೋದ್ರಿಂದ ನಾನು ಇದನ್ನ ಇಲ್ಲಿಗೆ ಬಿಡ್ತೀನಿ, ಮುಂದಿನ ಹಂತಕ್ಕೆ ಹೋಗ್ತೀನಿ. ಮಧ್ಯ ಈ ಪುಣ್ಯಾತ್ಮನ ಬಗ್ಗೆ ಒಂದು ವಿಷಯ ಹಂಚಿಕೊಳ್ಳೋದಿದೆ, ಆ ಟೈಮಲ್ಲಿ ನಾನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಮಿತ್ರ, ನರೇಂದ್ರ ಮೋದಿ ಅನ್ನುವಂತ ವ್ಯಕ್ತಿ ಇದುವರೆಗೂ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಇವತ್ತು ನಾನು ಯಾವ ವ್ಯಕ್ತಿಯ ಬಗ್ಗೆ ಮಾತನಾಡ್ಲಿಕ್ಕೆ ಬಂದಿದ್ದೀನೋ ಆ ವ್ಯಕ್ತಿ ಆರ್ಡಿನರಿ ಮನುಷ್ಯ ಅಲ್ಲ. ಯಾವತ್ತೂ ಕೂಡ ತನ್ನ ಜಾತಿ ಹೇಳ್ಕೊಳ್ದೇ ಇರುವಂತ ಅಪರೂಪದ ವ್ಯಕ್ತಿ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಮಾತ್ರ. ಆ ತರದ ಅತ್ಯಂತ ಕೆಲವು ನಾಯಕರಲ್ಲಿ ನರೇಂದ್ರ ಮೋದಿ ಒಬ್ರು. ಪ್ರಾಮಾಣಿಕವಾಗಿ ಹೇಳಿ, ನರೇಂದ್ರ ಮೋದಿ ಅವರ ಜಾತಿ ಎಷ್ಟು ಜನ ಕಾಮನ್ ಮ್ಯಾನ್ಗಳಿಗೆ ಗೊತ್ತು ಅಂತ ಗೊತ್ತಿಲ್ಲ ರೀ. ಒಂದೇ ಒಂದ್ಸಲ ನರೇಂದ್ರ ಮೋದಿ ಅವರ ಜಾತಿ ಅಂತ ಗೊತ್ತಾಗಿದ್ದು ಯಾವಾಗ ಗೊತ್ತಾ? ಪ್ರಿಯಾಂಕಾ ವಾಡ್ರಾ, ರಾಹುಲ್ ಗಾಂಧಿಯ ಸೋದರಿ, ಒಂದ್ಸಲ ಮಾತನಾಡ್ತಾ ಹೇಳಿದ್ರು ನರೇಂದ್ರ ಮೋದಿ ಅವರದು ನೀಚ ಜಾತಿ ಎಂದ್ಬಿಟ್ಲು. ನೀಚ ಜಾತಿ. ಆಗ ನಮ್ಗೆ ಡೌಟ್ ಬಂತು, ನರೇಂದ್ರ ಮೋದಿ ಯಾವ ಜಾತಿಯಪ್ಪ?
ಯಾವತ್ತೂ ಜಾತಿ ಬಗ್ಗೆ ಮಾತನಾಡದ ನರೇಂದ್ರ ಮೋದಿ ಅವರು ಏನಂದ್ರು ಗೊತ್ತಾ, ನನ್ ಜಾತಿ ಸುದ್ದಿಗೆ ಬರಬೇಡ ತಾಯಿ, ನೀನ್ ನನಗೇನಾದ್ರೂ ಬೈ, ನನ್ ಜಾತಿ ಬಗ್ಗೆ ಮಾತನಾಡ್ಲಿಕ್ಕೆ ಬರಬೇಡ ಅಂತ ಒಂದು ಎಚ್ಚರಿಕೆ ಕೊಟ್ರು. ಇವತ್ತು ರಾಹುಲ್ ಗಾಂಧಿ ಹೇಳ್ಕೊಂಡು ತಿರುಗಾಡ್ತಿದ್ದಾನೆ ನರೇಂದ್ರ ಮೋದಿ ಓಬಿಸಿ, ನರೇಂದ್ರ ಮೋದಿ ಓಬಿಸಿ, ನರೇಂದ್ರ ಮೋದಿ ಓಬಿಸಿ ಅಂತ. ಈಗ ಬಹಳ ಜನಕ್ಕೆ ಓಬಿಸಿನ ಈ ಮನುಷ್ಯ, ನಾವು ಬೇರೆ ಯಾವುದೋ ಜಾತಿ ಅನ್ಕೊಂಡಿದ್ವಲ್ಲ ಅಂತ ಬಹಳ ಜನ ಅನ್ಕೊಳ್ತಾರಲ್ಲ. ಮೋದಿ ಅವ್ರ ಜಾತಿ ಹೇಳ್ತಿಲ್ಲ, ವಿರೋಧ ಪಕ್ಷದವರವ್ರ ಜಾತಿ ಹೇಳ್ತಿದ್ದಾರೆ. ಮಿತ್ರ, ನರೇಂದ್ರ ಮೋದಿ ಯಾವತ್ತು ತಮ್ಮ ಪರಿವಾರ ಹೇಳ್ಕೊಂಡು ಬರಲಿಲ್ಲ. ಅಪ್ಪನ ಹೆಸರು ಹಿಡ್ಕೊಂಡು ರಾಜಕಾರಣ ಮಾಡೋರಲ್ಲ ಅವರು. ಅವ್ರಿಗೆ ಅಪ್ಪನ ಹೆಸರು ರಾಜಕಾರಣಿಗೆ ಬೇಕು ಆಗಿಲ್ಲ. ಸ್ವಂತ ಬಲ ಏನಿದೆ ಅಂದ್ರೆ ನಮ್ಮ ಅಪ್ಪನ ಹೆಸರು ಅಂತ ಹೇಳೋರು ಬಹಳ ಜನ ಇದ್ದಾರೆ. ನಾನು ಯಾರ ಬಗ್ಗೆನೂ ಮಾತಾಡ್ತಿಲ್ಲ, ನೀವು ತಪ್ಪು ತಿಳ್ಕೊಳ್ಬಾರ್ದು. ನೀವೇನಾದ್ರೂ ತಿಳ್ಕೊಂಡ್ರೆ ಅದಕ್ಕೆ ನಾನ್ ಜವಾಬ್ದಾರಲ್ಲ. ಪೊಲೀಸರಿಗೆ ನಾನು ಮೊದಲೇ ಹೇಳ್ಬಿಟ್ಟಿರ್ತೀನಿ, ಇವ್ರಿಗೆ FIR ಹಾಕೋದೊಂದು ರೂಢಿ ಆಗ್ಬಿಟ್ಟಿದೆ. ಚಕ್ರವರ್ತಿ ಅವ್ರು ಏನ್ ಮಾತಾಡಿದ್ರು ಒಂದು FIR ಜಳಿಯೋಣ ಅಂತ ಕಾಯ್ಕೊಂಡು ನಿಂತಿರ್ತಾರೆ. ಇದನ್ನ ನಾನು ಹೇಳ್ತಿರೋದಲ್ಲ, ನೀವೇ ಹೇಳ್ತಿರೋದು ಅಂತ. ಮಿತ್ರ, ರಾಹುಲ್ ಗಾಂಧಿಯ ತಂದೆ ಯಾರು? ರಾಜೀವ್ ಗಾಂಧಿ. ರಾಹುಲ್ ಗಾಂಧಿಯ ಅಜ್ಜಿ ಯಾರು? ಇಂದಿರಾ ಗಾಂಧಿ. ರಾಹುಲ್ ಗಾಂಧಿಯ ಮುತ್ತಾತ ಯಾರು? ಜವಾಹರ್ಲಾಲ್ ನೆಹರು. ರಾಹುಲ್ ಗಾಂಧಿಗೆ ಪ್ರಧಾನಿ ಆಗುವ ಯೋಗ್ಯತೆ ಏನಿದೆ? ರಾಹುಲ್ ಗಾಂಧಿಯ ಎಜುಕೇಶನ್ ಕ್ವಾಲಿಫಿಕೇಶನ್, ರಾಹುಲ್ ಗಾಂಧಿ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ 8 ವರ್ಷಗಳ ಕಾಲ ಅದ್ಭುತವಾದ ಆಳ್ವಿಕೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಒಂದು ಮಿನಿಸ್ಟರ್ ಆಗಿ ಆಳ್ವಿಕೆ ಕೊಟ್ಟಿದ್ದಾರೆ. ಏನ್ ಮಾಡಿದ್ದಾರೆ? ಏನಿಲ್ಲ. ರಾಹುಲ್ ಗಾಂಧಿ ಏನು ಅಂತಂದ್ರೆ, ಅವರ ಮುತ್ತಾತ ಪ್ರಧಾನಮಂತ್ರಿ ಆಗಿದ್ರು, ಅಜ್ಜಿ ಪ್ರಧಾನಮಂತ್ರಿ ಆಗಿದ್ರು, ಅಪ್ಪ ಪ್ರಧಾನಮಂತ್ರಿ ಆಗಿದ್ರು, ಅಮ್ಮ 10 ವರ್ಷ ಪ್ರಧಾನಮಂತ್ರಿ ಥರ ಇದ್ರು. ಹಿಂಗಾಗಿ ಪ್ರಧಾನಮಂತ್ರಿ ಆಗೋದು ಬಿಟ್ರೆ ಮತ್ತೇನೂ ಇಲ್ಲ. ಆದ್ರೆ ಪ್ರಾಮಾಣಿಕವಾಗಿ ಹೇಳಿ ಒಂದು ಕ್ಷಣ, ನರೇಂದ್ರ ಮೋದಿ ಅವರ ತಂದೆ ಹೆಸರು ಯಾರಿಗಾದ್ರೂ ಗೊತ್ತಾ ಅಂತ ಕೇಳಿದ್ರೆ ನಮ್ಮಲ್ಲಿ ಕೆಲವರಿಗೆ ಗೊತ್ತಿರಬಹುದು. ಯಾಕೆಂದ್ರೆ ನರೇಂದ್ರ ಮೋದಿ 5 ಬಾರಿ ಅವರ ತಂದೆ ಹೆಸರು ನಮ್ಮ ಎದುರಿಗೆ ಹೇಳಿದ್ದಾರೆ. 3 ಬಾರಿ ಮುಖ್ಯಮಂತ್ರಿ ಆದಾಗ, 2 ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ನರೇಂದ್ರ ದಾಮೋದರ ದಾಸ್ ಮೋದಿ ಅಂತ ಹೇಳಿದ್ದಾರೆ ಅಂತ ಬಿಟ್ರೆ ಇನ್ ಯಾರಿಗೆ ಅವ್ರ ತಂದೆ ಹೆಸರು ಗೊತ್ತ್ರಿ? ಅವ್ರ ಅಮ್ಮನ ಹೆಸರು ಏನು ಅಂತ ಪತ್ರಿಕೆಗಳಲ್ಲಿ ಓದಿದ್ದೀವಿ. ಯಾಕೆಂದ್ರೆ ಅಮ್ಮನನ್ನ ನೋಡ್ಲಿಕ್ಕೆ ಪುಣ್ಯಾತ್ಮ ಹೋಗ್ತಿದ್ದ ಅನ್ನೋದು ಬಿಟ್ರೆ ಇನ್ ಯಾರಿಗೆ ನರೇಂದ್ರ ಮೋದಿ ಅವ್ರ ತಾಯಿ ಹೆಸರು ಗೊತ್ತು ಹೇಳಿ? ಮಿತ್ರ, ತನ್ನ ಪರಿವಾರದ ಹೆಸರನ್ನ ಹೇಳಿಕೊಂಡು ಬರದ ಅಪರೂಪದ ವ್ಯಕ್ತಿ ನರೇಂದ್ರ ಮೋದಿ. ಇಲ್ಲಿ ತುಂಬಾ ಬಿಜೆಪಿ ಅವರು ಇದ್ದಾರಲ್ಲ, ತುಂಬಾ ಬಿಜೆಪಿ ಇರ್ಬೋದು ಅಂತ ಭಾವಿಸ್ತೀನಿ. ಬಿಜೆಪಿ ಅವರು ಅಲ್ಲದೆ ಸಾಮಾನ್ಯರು ಬಹಳ ಇರಬೇಕು. ನಾನು ಸುಮ್ಮನೆ ಅವ್ರನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನರೇಂದ್ರ ಮೋದಿಯ ಭಕ್ತರು ನಾವು ಅಂತ ಹೇಳ್ಕೊಳ್ಳುವಂತವ್ರು ಕೂಡ ಪ್ರಾಮಾಣಿಕವಾಗಿ ಹೇಳಿ, ನರೇಂದ್ರ ಮೋದಿಗೆ ಎಷ್ಟು ಅಣ್ಣ ತಮ್ಮ, 8 ಅಕ್ಕ ತಂಗಿ ಏನ್ ಗೊತ್ತೇನ್ರಿ? ಮಿತ್ರ, ಗೊತ್ತಿಲ್ಲ ರೀ. ನಾನು ಇತ್ತೀಚೆಗೆ ಸರ್ಚ್ ಮಾಡಿದ ಎಷ್ಟಪ್ಪ ಜನ ಇವ್ರ ಫ್ಯಾಮಿಲಿ 8 ಜನ ಇದ್ದಾರೆ ಅಂತ. ಯಾವತ್ತೂ ಈ ಪುಣ್ಯಾತ್ಮ ಹೇಳ್ಕೊಳ್ಳಿಲ್ಲ. ತನ್ನ ಪರಿವಾರ ಅಂತಂದ್ರೆ ನರೇಂದ್ರ ಮೋದಿ ಯಾರನ್ನು ತೋರಿಸ್ತಾರೆ ಗೊತ್ತಾ? ನನ್ನನ್ನ, ನಿಮ್ಮನ್ನ ತೋರಿಸಿ ಹೇಳ್ತಾರೆ 148 ಕೋಟಿ ಜನ ನನ್ನ ಪರಿವಾರ, ನಂದು ಚಿಕ್ಕ ಪರಿವಾರ ಅಲ್ಲ, ದೊಡ್ಡ ಪರಿವಾರ ಅಂತ ಹೇಳುವಂತ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಾನು ನಿಂತಿದ್ದೀನಿ. ಇಲ್ಲಿರುವಂತ ಕೆಲವು ಹಿರಿಯರಿಗೆ ಬೇಜಾರಾಗಬಹುದಾಗಿರುವಂತ, ನಂಗೆ ಗೊತ್ತಿಲ್ಲ, ಹಂಗಾಗ್ಬೋದು ಅಂತ ಅನ್ಸುತ್ತೆ. ಒಂದ್ ಮಾತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕಳೆದ 500 ವರ್ಷಗಳಲ್ಲಿ, 75 ವರ್ಷ ಅಲ್ಲ ರೀ, ಕಳೆದ 500 ವರ್ಷಗಳಲ್ಲಿ ನರೇಂದ್ರ ಮೋದಿ ಅಂತ ಪ್ರಧಾನಿಯಾಗ್ಲಿ, ನರೇಂದ್ರ ಮೋದಿ ಅಂತ ರಾಜನಾಗ್ಲಿ ಮತ್ತೊಬ್ಬ ಈ ದೇಶಕ್ಕೆ ಸಿಕ್ಕಿರ್ಲಿಲ್ಲ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ. ಯಾಕೆ ಅಂತಂದ್ರೆ 500 ವರ್ಷಗಳ ನಂತರ ಈ ಮಂದಿರವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಿದ್ದು ಅದು ನರೇಂದ್ರ ಮೋದಿಯವರ ಕಾರಣಕ್ಕೋಸ್ಕರ. 500 ವರ್ಷದಲ್ಲಿ ಎಷ್ಟು ಲಕ್ಷ ಜನ ಸತ್ರು, 100 ಬಲಿದಾನಗಳಾದವು. ಇಲ್ಲಿ ಈ ಜಾಗದಲ್ಲಿದ್ದಂತ ಒಂದು ಕಟ್ಟಡ, ಆ ಕಟ್ಟಡವನ್ನ ಕೆಡವಿದ ಕಾರಣಕ್ಕೆ, ಚಿತ್ತಾಪುರದವ್ರು ಕೇಳಿಸ್ಕೊಳ್ಳಿ, ಅಲ್ಲಿದ್ದ ಒಂದು ಕಟ್ಟಡವನ್ನ ರಾಮ ಭಕ್ತರು ಕೆಡವಿದ್ರು ಅನ್ನೋ ಕಾರಣಕ್ಕೋಸ್ಕರ ಡೆಲ್ಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಮುಂಬೈಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಮಂಗಳೂರು, ಹೈದರಾಬಾದ್, ಕೊಯಂಬತ್ತೂರು ಎಲ್ಲೆಲ್ಲೂ ಬಾಂಬ್ ಬ್ಲಾಸ್ಟ್ ಆಯ್ತು. ಬುದ್ಧಿಜೀವಿಗಳು ಏನ್ ಹೇಳ್ತಿದ್ರು ಗೊತ್ತಾ? ಆವತ್ತ ಕಟ್ಟಡ ಹೊಡೆದ್ರಲ್ಲ, ಆ ಕೋಪಕ್ಕೋಸ್ಕರ ಬಾಂಬ್ ಬ್ಲಾಸ್ಟ್ ಮಾಡ್ತಿದ್ದಾರೆ ಅಂತ. ಮಿತ್ರರೇ, ಒಂದು ಕಟ್ಟಡ ಹೊಡೆದಿದ್ದಕ್ಕೆ ದೇಶದ ಎಲ್ಲೆಲ್ಲೂ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಅವ್ರು ನಿಶ್ಚಯ ಮಾಡಿದ್ದಾರೆ. ನಮ್ಮ 40,000 ಮಂದಿರಗಳನ್ನು ಹೊಡೆದ್ರಲ್ಲ, ನಾವೇನ್ ಮಾಡಬೇಕಾಗಿತ್ತು ಹೇಳಿ? ಆದ್ರೆ ಹಿಂದೂ ಸೈಲೆಂಟ್ ಆಗಿ ಕೂತ. ಯಾಕೆ ಅಂತಂದ್ರೆ, ನನ್ನ ದೇಶದಲ್ಲಿ ಜಗಳ ಮಾಡ್ಕೊಂಡಿರಬಾರದು, ಸರ್ವ ಜನಾಂಗದ ಶಾಂತಿಯ ತೋಟ ಹೇಳ್ಕೊಡ್ಲಿಕ್ಕೆ ನಮ್ಗೆ ಸಿದ್ದರಾಮಯ್ಯನವ್ರು ಬರಬೇಕಾಗಿಲ್ಲ. ಹಿಂದೂ ಅನ್ನುವಂತ ವ್ಯಕ್ತಿಯೇ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಬದುಕೋದನ್ನ, ಎಲ್ಲರೊಂದಿಗೆ ಶಾಂತಿಯಿಂದ ಬದುಕೋದು ಕಲ್ತಿದ್ದಾನೆ ಅಂತ. ಆದರೆ ಈ ಮಂದಿರವನ್ನ ಪಡ್ಕೊಳ್ಳಿಕ್ಕೆ ಯಾರು ಪ್ರಮುಖ ಕಾರಣವಾಗಿ ಕೊನೆಯಲ್ಲಿ ನಿಲ್ಲಬಲ್ಲಂತ ಸಾಮರ್ಥ್ಯ ತೋರಿದ್ರು ಅಂತಂದ್ರೆ ನರೇಂದ್ರ ಮೋದಿ ತೋರಿಸಿದ್ರು. ಆದ್ರೆ ಒಬ್ಬರಿಂದಾನೇ ಆಗ್ತಿರ್ಲಿಲ್ಲ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರ ಜೊತೆ ಸೇರಿದ ಮೇಲೆ ಒಂದು ಅದ್ಭುತವಾದ ವಾತಾವರಣ ನಿರ್ಮಾಣ ಆಯಿತು. ಮಿತ್ರ, ನಿಮ್ಗೆ ನಾನೊಂದು ವಿಶೇಷವಾದ ಸಂಗತಿ ಹಂಚ್ಕೋಬೇಕು. ಈ ಹೊತ್ತಿನಲ್ಲಿ ನಿಮ್ಮ ಮಂತ್ರಿಗಳ ಆದಿಯಾಗಿ
ಕಾಂಗ್ರೆಸ್ಸಿನ ಬಹುತೇಕ ಮುಖಂಡರು ಹೇಳಿದ್ರು ಮಂದಿರ ಸರಿಯಪ್ಪ, ಆದ್ರೆ ಈ ಮಂದಿರದ ಕ್ರೆಡಿಟ್ ಬಿಜೆಪಿಗೆ ಯಾಕೆ ಬಿಜೆಪಿ ಇದರ ಕ್ರೆಡಿಟ್ ತಗೋಬೇಕು? ನಾವೇ ಕಟ್ಟಿದ್ದು ಅಂತ ಯಾಕೆ ಹೇಳಬೇಕು? ಇದು ದೇಶ ಮಾಡಿದ್ದು ಅಂತ ಇದ್ದಕ್ಕಿದ್ದಂತೆ ದೇಶದ ಬಗ್ಗೆ ಗೌರವ ಬಂತವ್ರಿಗೆ. ಸದನದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ಕೊಂಡ್ರೆ ಸಮರ್ಥಿಸಿಕೊಳ್ಳುವಂತ ಯೋಗ್ಯತೆ ಇಲ್ಲದ ಜನರು ಇವತ್ತು ಈ ಪ್ರಕಾರದ ಮಾತುಗಳನ್ನ ಆಡ್ತಾರಲ್ಲ, ಅವರಿಗೋಸ್ಕರ ನಾನೊಂದು 5 ಪ್ರಶ್ನೆಗಳನ್ನು ಇಟ್ಟಿದ್ದೀನಿ. ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ಬಿಜೆಪಿಯವರು ಮಾಡಿದ್ದೋ ಕಾಂಗ್ರೆಸ್ ಮಾಡಿದ್ದೋ ಅಂತ. ಮೊದಲನೇ ಪ್ರಶ್ನೆ, ರಾಮ ಮಂದಿರ ಆಗಬೇಕು ಅಂತ ರಥಯಾತ್ರೆ ಮಾಡಿದ್ದು ಬಿಜೆಪಿನೋ ಕಾಂಗ್ರೆಸ್? ಕೇಳಿಸ್ಲಿಲ್ಲ ನಂಗೆ. ಆಯ್ತಪ್ಪ, ರಾಮ ಮಂದಿರದ ಹೋರಾಟದ ಸಂದರ್ಭದಲ್ಲಿ ಕಲ್ಯಾಣ್ ಸಿಂಗ್ ಅನ್ನುವಂತ ಮುಖ್ಯಮಂತ್ರಿ ಉತ್ತರ ಪ್ರದೇಶದಲ್ಲಿ ರಾಜೀನಾಮೆ ಕೊಟ್ರಲ್ಲ, ಬಿಜೆಪಿಯವರೋ ಕಾಂಗ್ರೆಸ್ಸಿಗರೋ? ರಾಮ ಮಂದಿರದ ವಿಚಾರದಲ್ಲಿ ಆರೋಪಕ್ಕೆ ಒಳಗಾಗಿರುವಂತ ಲಾಲ್ ಕೃಷ್ಣ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಉಮಾ ಭಾರತಿ ಬಿಜೆಪಿಗೆ ಸೇರಿದವರು ಕಾಂಗ್ರೆಸ್ನವರು? ಆಯ್ತಪ್ಪ, ಈ ರಾಮ ಮಂದಿರದ ಹೋರಾಟಕ್ಕೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಬಿಜೆಪಿನೋ ಕಾಂಗ್ರೆಸ್? ಆಯ್ತು, ಪ್ರತಿ ಎಲೆಕ್ಷನ್ಗೆ ಹೋಗಬೇಕಾದ್ರೆ ರಾಮ ಮಂದಿರ ಕಟ್ಟೋದು ನಮ್ ಗುರಿ ಅಂತ ಪ್ರಣಾಳಿಕೆಯಲ್ಲಿ ಹೇಳ್ತಾ ಇದ್ದಿದ್ದು ಬಿಜೆಪಿನೋ ಕಾಂಗ್ರೆಸ್? ಫೈನಲ್ ಪ್ರಶ್ನೆ, ಈ ರಾಮ ಮಂದಿರ ಆಗುವಂತ ಹಂತದಲ್ಲಿ ಕೋರ್ಟಿಗೆ ಒಂದು ಭರವಸೆ ಕೊಟ್ರಲ್ಲ, ನೀವೇನ್ ನ್ಯಾಯ ಕೊಡಬೇಕೋ ಕೊಡಿ, ಇದರಿಂದ ಏನೂ ತೊಂದರೆ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ದು ಅಂತ ಹೇಳಿದ ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ರು ಬಿಜೆಪಿಯವರೋ ಕಾಂಗ್ರೆಸ್ ಅವರೋ? ಎಲ್ಲ ಬಿಜೆಪಿ ಮಾಡಿದ್ರೆ ಇವ್ರದೇನ್ರಿ ಮಧ್ಯೆ? ಪ್ರಶ್ನೆ ಕೇಳಬೇಕಲ್ಲ, ಏನ್ ಮಾಡಿದ್ರಿ ಇವ್ರ ಮಧ್ಯದಲ್ಲಿ? ಏನ್ ಮಾಡಿದ್ರು ಗೊತ್ತಾ ಮಿತ್ರ? ನೀವೆಲ್ಲರೂ ಕೇಳಲೇಬೇಕಾಗಿರುವ ಸಂಗತಿ, ಈ ರಾಮ ಮಂದಿರ ಆಗಬಾರದು ಅಂತ 500 ವರ್ಷಗಳ ನಂತರ ಈ ರಾಮ ಮಂದಿರ ಆಗಬಾರದು ಅಂತ 26 ವಕೀಲರನ್ನ ಕಪಿಲ್ ಸಿಬ್ಬಲ್ರ ನೇತೃತ್ವದಲ್ಲಿ ಕೋರ್ಟಿನಲ್ಲಿ ನೇಮಿಸಿದ್ದು ಕಾಂಗ್ರೆಸ್. ರಾಮ ಮಂದಿರ ಆಗಬಾರದು ಅಂತ. ಯಾರಾದ್ರೂ ಇಲ್ಲಿ ಕಾಂಗ್ರೆಸ್ನವ್ರು ಇದ್ರೆ ಇವತ್ತು ಚಕ್ರವರ್ತಿ ಅದೇನ್ ಮಾತಾಡ್ತಾರೋ ನೋಡ್ಲೇಬೇಕು ಅಂತ ಬಂದಿದ್ರೆ 1 ನಿಮಿಷ ತಲೆ ತಗ್ಸಿ, ಮೇಲೊತ್ತು ಯೋಗ್ಯತೆ ಇಲ್ಲ. ಯಾಕೆ ಅಂತ ಹೇಳ್ತೀನಿ ನಾನು. ಪಾಪ ಅವರು ಬೇಸರ ಪಟ್ಟಿರಬಹುದು, ಆದ್ರೆ ಯಾಕೆ ಅಂತ ಹೇಳ್ತೀನಿ. ಈ ರಾಮ ಮಂದಿರದ ಇನಾಗ್ರೇಷನ್ಗೆ ಸೋನಿಯಾ ಗಾಂಧಿ ಅವರಿಗೆ ಬನ್ನಿ ಅಂತ VIP ಪಾಸ್ ಕೊಟ್ರೆ ಏನಂದ್ರು ಗೊತ್ತಾ? ರಾಮ ಮಂದಿರದ ಇನಾಗ್ರೇಷನ್ಗೆ ನಾನು ಬರಲ್ಲ, ನನಗದು ಇಷ್ಟ ಆಗಲ್ಲ ಅಂತ ಅವ್ರು ಮಾತ್ರ ಹೇಳಿದ್ದಲ್ಲ, ಈ ಭಾಗದ ಅನೇಕ ಬಾರಿ MP ಆಗಿದ್ದಂತ, ರಾಜ್ಯಸಭಾ MPಯೂ ಆಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬರಲ್ಲ ಅಂದ್ಬಿಟ್ರಲ್ರಿ. ಈ ದೇಶದ ಪರಂಪರೆಯ ಸಂಕೇತ. ದೇಶದ ಮೂಲೆ ಮೂಲೆಯಲ್ಲಿ ಜನ ಜೈ ಶ್ರೀರಾಮ್ ಅಂತ ಹೇಳುವಂತ ಸಂದರ್ಭದಲ್ಲಿ ನಾವು ರಾಮ ಮಂದಿರಕ್ಕೆ ಬರಲ್ಲ ಅಂತ ಯಾಕಂದ್ರು ಗೊತ್ತಾ? ನಮ್ಮ ವೋಟ್ ಬ್ಯಾಂಕ್ ಹಾಳಾಗುತ್ತೆ ಅನ್ನೋ ಏಕೈಕ ಕಾರಣಕ್ಕೋಸ್ಕರ ರಾಮ ಮಂದಿರಕ್ಕೆ ಬರಲ್ಲ ಅಂತಂದ್ರು. ನನಗೆ ಕರ್ನಾಟಕದ ಕಾಂಗ್ರೆಸ್ಸಿಗರಿಗಿಂತ, ಇಲ್ಲಿ ಯಾರಾದ್ರೂ ಇದ್ರೆ ಕಾಂಗ್ರೆಸ್ಸಿಗರು ತಲೆ ತಗ್ಸಿ ಅಂತ ಅದಕ್ಕೆ ಹೇಳಿದ್ದು, ಕರ್ನಾಟಕದ ಕಾಂಗ್ರೆಸ್ಸಿಗರಿಗಿಂತ ಉತ್ತರ ಪ್ರದೇಶದ ಕಾಂಗ್ರೆಸ್ಸಿಗರ ಮೇಲೆ ಅಭಿಮಾನ ಇದೆ. ಯಾಕೆ ಗೊತ್ತಾ? ರಾಯ್ಬರೇಲಿಗೆ ರಾಹುಲ್ ಗಾಂಧಿ ಕಾಲಿಟ್ಟ ತಕ್ಷಣ ಅಲ್ಲಿನ ಅನೇಕ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ಸಿಗೆ ರಿಸೈನ್ ಮಾಡಿ ಹೇಳಿದ್ರು, ರಾಮ ನಮ್ಮ ಜೀವ, ಅವನ ಮಂದಿರದ ಉದ್ಘಾಟನೆಗೆ ನೀವು ಬರ್ಲಿಲ್ವಲ್ಲ, ಅದಕ್ಕೋಸ್ಕರ ಕಾಂಗ್ರೆಸ್ನ ಪಾರ್ಟಿ ನಮಗೆ ಬೇಕಾಗಿಲ್ಲ ಅಂತ ರಿಸೈನ್ ಮಾಡಿ ಬೇರೆ ಬೇರೆ ಪಾರ್ಟಿಗಳಿಗೆ ಹೋದ್ರಲ್ಲ, ಅವರ ಸ್ವಾಭಿಮಾನಕ್ಕೆ ಒಂದು ಸೆಲ್ಯೂಟ್ ಇದೆ ನನಗೆ. ಆದರೆ ದುರಂತ ಏನ್ ಮಾಡೋದು? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.